ನಗರದ ಎಸ್.ಎಂ. ಕೃಷ್ಣ ಅಂಧ ಮಕ್ಕಳ ಶಾಲೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಜನಪ್ರಿಯ ಆಸ್ಪತ್ರೆ ಹಾಸನ, ಜಿಲ್ಲಾ ವಕೀಲರ ಸಂಘ, ದಾಸ್ ಡಯಾಗ್ನೋಸ್ಟಿಕ್ ಸೆಂಟರ್ ಮತ್ತು ಇನ್ನಿತರೆ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಅರಕಲಗೂಡು ಮಾಜಿ ಶಾಸಕರು ಮತ್ತು ಚಿಂತಕರಾದ ಎ.ಟಿ. ರಾಮಸ್ವಾಮಿ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಜನಪ್ರಿಯ ಫೌಂಡೇಶನ್ ಅಧ್ಯಕ್ಷರಾದ ಡಾಕ್ಟರ್ ವಿ.ಕೆ. ಅಬ್ದುಲ್ ಬಶೀರ್, ಹಾಸನ ನಗರಸಭೆ ಅಧ್ಯಕ್ಷರಾದ ಚಂದ್ರೇಗೌಡ, ಹಾಸನ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಬಿ.ಕೆ. ಮಂಜುನಾಥ್, ಐಎಂಎ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ದೇವದಾಸ್, ಆಕಾಶವಾಣಿ ಕಾರ್ಯನಿರ್ವಾಹಕರಾದ ವಿಜಯ್ ಅಂಗಡಿ ಮತ್ತು ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. ಅಧ್ಯಕ್ಷತೆಯನ್ನು ಉದಯ ವರದಿಯ ಸಂಪಾದಕ ವೆಂಕಟೇಶ್ ವಹಿಸಿದ್ದರು. ಜನಪ್ರಿಯ ಆಸ್ಪತ್ರೆ ವತಿಯಿಂದ ಭಾಗವಹಿಸಿದ ಎಲ್ಲರಿಗೂ ತಜ್ಞ ವೈದ್ಯರಿಂದ ವೈದ್ಯಕೀಯ ಸೇವೆ ಉಚಿತವಾಗಿ, ಬಿಪಿ ಪರೀಕ್ಷೆ, ಇಸಿಜಿ ಪರೀಕ್ಷೆ ಮತ್ತು ಅಂಧ ಮಕ್ಕಳಿಗೆ ಉಚಿತ ಔಷಧಿಗಳನ್ನು ವಿತರಿಸಲಾಗಿತ್ತು. ಹಾಗೂ ಡಾಕ್ಟರ್ ದಾಸ್ ಡಯಾಗ್ನೋಸ್ಟಿಕ್ ಸೆಂಟರ್ ವತಿಯಿಂದ ರಕ್ತ ಪರೀಕ್ಷೆಗಳನ್ನು ನಡೆಸಲಾಯಿತು. ನ್ಯೂಸ್ ಬ್ಯೂರೋ, ಮೊಹಮ್ಮದ್ ಜುನೇದ್, ಹಾಸನ್. ಆರೋಗ್ಯ ತಪಾಸಣೆಯಲ್ಲಿ ಏನಿದೆ, ನೀವು ಸಿಂಪಲ್ ಆಗಿ ನಾವೇನು ಕ್ಯಾನ್ಸರ್ ಆ ತರ ಅದು ಬಿಡಿ, ಅದು ಅಪರೂಪಕ್ಕೆ ಬರುವಂತ ಕಾಯಿಲೆ ಇರ್ಬೋದು, ಅದನ್ನ ವಿರಳವಾಗಿ ನಾವು ಯಾವಾಗ ಆಚರಣೆ ಮಾಡಬಹುದು. ಸಾಮಾನ್ಯ ಕಾಯಿಲೆ ಬಿಪಿ, ಶುಗರು, ನಾನು ಯಾವಾಗ್ಲೂ ಕ್ಯಾಂಪಲ್ಲಿ ಇರ್ತೀನಿ. ಬಿಪಿ, ಶುಗರು ಏನಿದ್ರು ಕೂಡ ತಲೆಯಿಂದ ಕಾಲುವರೆಗೆ ಅದು ಕಂಟ್ರೋಲ್ ಇಲ್ಲ ಅಂದ್ರೆ ನಿಮ್ಮ ಶರೀರದ ಪ್ರತಿಯೊಂದು ಅಂಗಗಳನ್ನ ಅದು ತಿಂತಾ ಇರ್ತದೆ. ಅನ್ಕೊಳ್ತೀವಿ ನಮ್ಗೆ ಶುಗರ್ ಇದೆ, ಶುಗರ್ ಇದೆ ಸರ್ ಅಂತಾರೆ. ಟೆಸ್ಟ್ ಮಾಡಿ 300, 400, 500 ಇರ್ತದೆ. ಜನರಿಗೆ ಗೊತ್ತಿಲ್ಲ ಶುಗರ್ ಎಲ್ಲರಿಗೂ ಬೇಕು. ಶುಗರ್ ಅಂದ್ರೆ ಎಲ್ಲರಿಗೂ ನಾರ್ಮಲ್, ನನಗೂ ಶುಗರ್ ಬೇಕು. ಎಲ್ಲ ಒಂದು ಮನುಷ್ಯ, ಅಲ್ಲಿ ಒಂದು ಪ್ರಾಣಿ, ಒಂದು ಪಕ್ಷಿ, ಅದು ಶುಗರ್ ಇಲ್ಲ ಅಂದ್ರೆ ಎನರ್ಜಿ ಉತ್ಪಾದನೆ ಆಗಲ್ಲ, ಅವ್ರು ಯಾವುದೇ ರೀತಿಯ ಕೆಲಸನೂ ಮಾಡಕ್ಕಾಗಲ್ಲ, ಅವ್ರ ಹಾರ್ಟ್ ಕೂಡ ಬರಲ್ಲ. ಆದ್ರೆ ತಾವುಗಳು ಆಲೋಚನೆ ಮಾಡಬೇಕು, ಶುಗರಿನ ಅಂಶ ಎಲ್ಲರಿಗೂ ಶುಗರ್ ಬೇಕು. ಒಬ್ಬರಿಗೆ ಶುಗರ್ ಕಡಿಮೆ ಆಗಿದೆ ಅಂದ್ರೆ ಅವ್ನ ತಲೆಗೆ ಸೊಲೆ ಸುಟ್ಟು ಬಿಡುತ್ತದೆ, ಬ್ರೈನ್ ಡ್ಯಾಮೇಜ್ ಆಗುತ್ತೆ ಶುಗರ್ ಕಡಿಮೆ ಆದ್ರೆ ಶುಗರ್ ಜಾಸ್ತಿ ಇದ್ರೆ ಗೊತ್ತಾಗಲ್ಲ. ಶುಗರ್ ಕಡಿಮೆ ಆದ ತಕ್ಷಣ ಗೊತ್ತಾಗುತ್ತೆ, ಯಾಕಂದ್ರೆ ತಲೆ ಸುತ್ತ ಬರ್ತದೆ, ಸುಸ್ತಾಗ್ತದೆ. ಆ ತಕ್ಷಣ ಜ್ಯೂಸ್ ಕುಡಿತಾರೆ, ಅದು ಕುಡಿತಾರೆ, ಚಾಕ್ಲೇಟ್ ತಿಂತಾರೆ, ಅಲ್ಲ ಏನಾದ್ರು ಮಿಠಾಯಿ ತಿನ್ಬಹುದು. ಆದರೆ ಶುಗರ್ ಜಾಸ್ತಿ ಆಗುವವರಿಗೆ, ತುಂಬಾ ಜಾಸ್ತಿ ಆಗುವವರಿಗೆ, ನಮ್ಮ ಶರೀರದ ಅಂಗಗಳನ್ನ ಹಾಳು ಮಾಡುವವರಿಗೆ ನಮ್ಗೆ ಈಸಿಯಾಗಿ ಗೊತ್ತಾಗಲ್ಲ. ನಾನೇನು ಯಾವ್ದನ್ನು ಹೆದರಿಸಕ್ಕೆ ಹೇಳ್ತಾ ಇಲ್ಲ. ತಮ್ಗಳಿಗೆ ಯಾಕೆಂದ್ರೆ ಸೀರಿಯಸ್ನೆಸ್ ಇರಬೇಕು. ಯಾಕೆಂದ್ರೆ ಬಿಪಿ ಇರ್ಬೋದು, ಶುಗರು, ನಾನು ಯಾವಾಗಲೂ ಹೇಳ್ತೀನಿ, ಒಂದು ಡೋರ್ ಇದ್ದಂಗೆ, ಒಂದು ಬಾಗಿಲಿಗೆ ಗೆದ್ದಲು ಹಿಡಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ. ಗೆದ್ದಲು ಹಿಡಿದು ಯಾವಾಗ ಬಾಗಿಲು ದೂಡಿಯಾಗ ಆ ಬಾಗಿಲು ಏನು ಏನಾಗುತ್ತೆ, ಉದ್ಭಾಗವಾಗುತ್ತೆ, ಆವಾಗಲೇ ಗೊತ್ತಾಗುತ್ತೆ. ಯಾಕೆ ಈ ಬಾಗಿಲಿಗೆ ಈ ತರ ಒಂದು ಈ ಬಾಗಿಲಿಗೆ ಗೆದ್ದಲು ಇರ್ತದೆ, ಡ್ಯಾಮೇಜ್ ಆಗಿದೆ. ಸೊ ನಾನು ಎಲ್ಲರಿಗೂ ಹೇಳ್ತೇನೆ.